ಕೂಡಲಗಿ ತಾಲೂಕಿನ ಕಾಮಯ್ಯನಹಟ್ಟಿ ಗ್ರಾಮದ ಮಹಿಳೆ ಆನೆ ದಾಳಿಗೆ ಬಲಿ. ನೆರವಾದ ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ಉದ್ಯೋಗವನ್ನರಿಸಿ ತಾಲೂಕಿನ ಜನರು ಕಾಫಿ ಸೀಮೆ ಕಡೆ ಗೂಳೆ ಹೋಗುವುದು ತಾಲೂಕಿನಲ್ಲಿ ಸಾಮಾನ್ಯ. ಅಂತೆಯೇ ತಾಲೂಕಿನ ಕಾಮಯ್ಯನಹಟ್ಟಿ ಗ್ರಾಮದ ಸಣ್ಣ ನಾಗರಾಜ್ ಹಾಗೂ ಬಿ ಬೋರಮ್ಮ ಎಂಬ ದಂಪತಿಗಳು ತಮ್ಮ ಮಗನೊಟ್ಟಿಗೆ ಕೆಲಸವನ್ನರಿಸಿ ಚಿಕ್ಕಮಗಳೂರು ತಾಲೂಕಿನಲ್ಲಿರುವ ಕಾಫಿ ಎಸ್ಟೇಟ್ಗಳ ಕಡೆಗೆ ಗೂಳೆ ತೆರಳಿದ್ರು. ಹುಣಸೇಹಳ್ಳಿ ಸಮೀಪದ ಹ್ಯಾರಂಬಿ ಗ್ರಾಮದ ಬಳಿಯಲ್ಲಿರುವ ನಾಗೇಶ್ ಗೌಡ ಎನ್ನುವವರಿಗೆ ಸೇರಿದ ತೋಟದಲ್ಲಿ ಬಿ ಬೋರಮ್ಮ ಕೆಲಸ ಮಾಡುತ್ತಿದ್ದಾಗ ಏಕಾಏಕಿ ಕಾಡಾನೆ ದಾಳಿ ಮಾಡಿದೆ. ಪರಿಣಾಮ ಬಿ ಬೋರಮ್ಮ ಸ್ಥಳದಲ್ಲಿಯೇ ಅಸುನೀಗಿದ್ದಾರೆ. ಫೆಬ್ರವರಿ 22ರಂದು ಬೆಳಗ್ಗೆ ಈ ಘಟನೆ ನಡೆದಿದ್ದು, ಕೆಲ ದಿನಗಳ ಹಿಂದೆಯಷ್ಟೇ ಕಾಡಾನೆ ದಾಳಿಗೆ ಓರ್ವ ಬಲಿಯಾದ ಘಟನೆ ಕೂಡ ನಡೆದಿತ್ತು. ಈಗ ಕೂಡಲಗಿ ತಾಲೂಕಿನ ಮಹಿಳೆ ಬಿ ಬೋರಮ್ಮ ಅಸುನೀಗಿದ್ದು, ವಾರದೊಳಗೆ ಇಬ್ಬರು ಕಾಡಾನೆ ದಾಳಿಗೆ ಬಲಿಯಾದಂತಾಗಿದೆ. ಇದರಿಂದಾಗಿ ಕುಪಿತಗೊಂಡಿರುವ ಹಾಗೂ ಗ್ರಾಮಗಳ ಗ್ರಾಮಸ್ಥರು ಸ್ಥಳೀಯ ತಾಲೂಕು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯ ಶವವಿಟ್ಟು ಪ್ರತಿಭಟನೆ ನಡೆಸುವ ಮೂಲಕ ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯವನ್ನ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಂಡ ಕಾಡಾನೆಯನ್ನ ಕೂಡಲೇ ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ. ಮೃತ ಮಹಿಳೆಯ ಕುಟುಂಬಕ್ಕೆ ಸೂಕ್ತ ಪರಿಹಾರಕ್ಕಾಗಿ ಒತ್ತಾಯಿಸಲಾಗಿದೆ. ನೊಂದ ಕುಟುಂಬದ ಕಣ್ಣೀರು ಒರೆಸಿದ ಕೂಡಲಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ಕೂಡಲಗಿ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಘಟನೆಯ ಬಗ್ಗೆ ಮಾಹಿತಿ ತಿಳಿದೊಡನೆ ತಮ್ಮ ಆಪ್ತ ಸಹಾಯಕರೊಟ್ಟಿಗೆ ಮೃತ ಮಹಿಳೆಯ ಕುಟುಂಬದ ಕಣ್ಣೀರು ಒರೆಸುವ ನಿಟ್ಟಿನಲ್ಲಿ ನೆರವಿಗೆ ಮುಂದಾಗಿದ್ದಾರೆ. ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಶೃಂಗೇರಿ ಕ್ಷೇತ್ರದ ಶಾಸಕರಾದ ಟಿ.ಡಿ. ರಾಜೇಗೌಡ ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದ್ದು, ಮೃತ ಮಹಿಳೆಯ ಪಾರ್ಥಿವ ಶರೀರ ಸುರಕ್ಷಿತವಾಗಿ ಕ್ಷೇತ್ರಕ್ಕೆ ಕಳುಹಿಸಿಕೊಡುವಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಹಾಗೂ ಮೃತ ಬಿ ಬೋರಮ್ಮ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನ ಸರ್ಕಾರದಿಂದ ಒದಗಿಸುವಂತೆ ಕೇಳಿಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಶಾಸಕರು ಘಟನಾ ಸ್ಥಳಕ್ಕೆ ತಮ್ಮ ಆಪ್ತ ಸಹಾಯಕರಾದ ಜಾತಪ್ಪ ಅನ್ನುವವರನ್ನ ಕಳುಹಿಸಿಕೊಟ್ಟಿದ್ದಾರೆ. ಕ್ಷೇಮವಾಗಿ ಮೃತರ ಪಾರ್ಥಿವ ಶರೀರವನ್ನ ಹಾಗೆ ಮೃತರ ಕುಟುಂಬದ ಸದಸ್ಯರನ್ನ ಕರೆತರುವಂತೆ ಅಗತ್ಯ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಶಾಸಕರ ಸಹಾಯಕರಾದ ಜಾತಪ್ಪರೊಂದಿಗೆ ಮೃತ ಬೋರಮ್ಮ ಇನ್ನೋರ್ವ ಮಗ ಘಟನಾ ಸ್ಥಳಕ್ಕೆ ತೆರಳಿದ್ದಾರೆ. ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಆನೆ ದಾಳಿಗೊಳಗಾಗಿ ಮೃತ ಮಹಿಳೆಯ ನೊಂದ ಕುಟುಂಬಕ್ಕೆ ನೆರವು ನೀಡಿದ್ದಾರೆ. ಈ ಮೂಲಕ ಶಾಸಕರು ಮಾನವೀಯತೆ ಮೆರೆದಿದ್ದಾರೆ. ಇಷ್ಟು ಮಾತ್ರವಲ್ಲ, ಅವರ ಕ್ಷೇತ್ರದ ಜನರ ಕಣ್ಣೀರು ಒರೆಸುವಲ್ಲಿ ಹಗಲಿರುಳು ಸಿದ್ಧರಾಗಿರ್ತಾರೆ. ಅದಕ್ಕೆ ಕೂಡಲಗಿ ಕ್ಷೇತ್ರದಲ್ಲಿ ಅಸಂಖ್ಯಾತ ನಿದರ್ಶನಗಳು ಕೂಡ ಸಿಗುತ್ತೆ. ದೀನದಲಿತರ ಅಸಕ್ತರ ಆಶಾಕಿರಣವಾಗಿದ್ದು ಕ್ಷೇತ್ರದ ಹೃದಯ ಶ್ರೀಮಂತರಾಗಿದ್ದಾರೆ. ಬಡವ ಕಾರ್ಮಿಕರ ನೊಂದವರ ಪಾಲಿನ ಆಪ್ತ ರಕ್ಷಕರಾಗಿದ್ದಾರೆ ಶಾಸಕರು. ಪೊಂಡಾನೆ ಸೆರೆ ಹಿಡಿದ ಅರಣ್ಯ ಸಿಬ್ಬಂದಿ.
ಘಟನೆಗೆ ಸಂಬಂಧಿಸಿದಂತೆ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಘಟನಾ ಸ್ಥಳಕ್ಕಾಗಮಿಸಿ ಪುಂಡಾನೆ ಸೆರೆಗೆ ಕಾರ್ಯಾಚರಣೆ ನಡೆಸಿದ್ದಾರೆ. ತರಬೇತಿ ಹೊಂದಿ ಪಳಗಿರುವ 12 ಆನೆಗಳೊಟ್ಟಿಗೆ ಜಿಲ್ಲಾ ಅರಣ್ಯ ಇಲಾಖಾಧಿಕಾರಿಗಳ ನಿರ್ದೇಶನದಲ್ಲಿ ಅನೇಕ ಜಿಲ್ಲಾ ಅರಣ್ಯ ಇಲಾಖಾ ಸಿಬ್ಬಂದಿ ವರ್ಗದವರು ಹಾಗೂ 16 ತಾಲೂಕು ಅರಣ್ಯ ಸಿಬ್ಬಂದಿಯವರು ಒಟ್ಟಾಗಿ ಪುಂಡಾನೆ ಸೆರೆಗೆ ಮುಂದಾಗಿದ್ದಾರೆ. ಬಿ ಬೋರಮ್ಮಳನ್ನ ಬಲಿ ಪಡೆದ ಪುಂಡ ಕಾಡಾನೆಯ ಘಟನಾ ಸ್ಥಳದಿಂದ ಅನತಿ ದೂರದಲ್ಲಿ ಪತ್ತೆಯಾಗಿದ್ದು, ಅರವಳಿಕೆ ತಜ್ಞರಿಂದ ಅರವಳಿಕೆ ನೀಡಿ ಹಾಗೂ ತರಬೇತಿ ಪಡೆದ ಆನೆಗಳ ಸಹಕಾರದೊಂದಿಗೆ ಪುಂಡಾನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ವರದಿ ವೇಜಿ ಋಷಭೇಂದ್ರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೂಡ್ಲಿಗಿ.